Good morning, students. Now we will continue the remaining part of the lesson Greek civilization. Let us now study the cultural contributions. The Greeks contributed to human civilizations is praiseworthy. They believed in the principles of a sound mind in a sound body. They imagined the human body as a thing of beauty and had great curiosity and thirst for knowledge. They made great contributions to philosophy, politics, ethics, sports, literatures, drama, music, religion, art and architectures. ಅಂದರೆ ಗ್ರೀಕರ ಕಾಲದ ಒಂದು ಸಾಂಸ್ಕೃತಿಕ ಕ್ಷೇತ್ರದ ಬಗ್ಗೆ ನಾವು ಸಾಂಸ್ಕೃತಿಕ ಕೊಡುಗೆಗಳ ಬಗ್ಗೆ ತಿಳ್ಕೊಂಡಾಗ ದ ಗ್ರೀಕ್ಸ್ ಕಾಂಟ್ರಿಬ್ಯೂಟೆಡ್ ಟು ಹ್ಯೂಮನ್ ಸಿವಿಲೈಸೇಷನ್ ಪ್ರೈಸ್ವರ್ತಿ ಅನ್ನೋ ಗ್ರೀಕರ ಕೊಡುಗೆ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಅವರು ಕೊಟ್ಟಂತಹ ಕೊಡುಗೆ ನಿಜವಾಗ್ಲೂ ಕೂಡ ಅಪಾರವಾದದ್ದು. ದೇ ಬಿಲೀವ್ಡ್ ಇನ್ ದ ಪ್ರಿನ್ಸಿಪಲ್ಸ್ ಆಫ್ ಎ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ. ಅಂದರೆ ಅವರು ಯಾವ ರೀತಿಯ ವಿಚಾರದಲ್ಲಿ ನಂಬಿಕೆ ಇಟ್ಟಿದ್ರಂದರೆ ಸದೃಢ ದೇಹದಲ್ಲಿ ಸದೃಢ ಮನಸ್ಸು, ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂದರೆ ಸದೃಢ ದೇಹದಲ್ಲಿ ಸದೃಢ ಮನಸ್ಸು ಎನ್ನುವ ತತ್ವದಲ್ಲಿ ನಂಬಿಕೆಯನ್ನು ಹೊಂದಿದವರಾಗಿದ್ದರು. ಅಂದರೆ ಅದರ ಅರ್ಥ ವಿಚ್ ಮೀನ್ಸ್ ದೇ ಇಮ್ಯಾಜಿನ್ the human body as a thing of beauty and had great curiosity and thirst for knowledge. ಅಂದರೆ ಅವರು ಏನು ನಂಬಿದ್ರು ಅಂತ ಹೇಳಿದರೆ ಮಾನವನ ದೇಹ ಅತ್ಯಂತ ಸುಂದರವಾದೆಂಬುದಾಗಿ ಭಾವಿಸ್ತಾ ಅವರು ಹೆಚ್ಚು ಜ್ಞಾನದಾಹ ಮತ್ತು ಕ್ಯೂರಿಯಾಸಿಟಿ ದೇ ಮಸ್ಟ್ ಅಂದರೆ ದೇ ಗ್ರೇಟ್ ಕ್ಯೂರಿಯಾಸಿಟಿ ಅಂದರೆ ದೇ ಹ್ಯಾಡ್ ಗ್ರೇಟ್ ಕ್ಯೂರಿಯಾಸಿಟಿ ಆ್ಯಂಡ್ ಥರ್ಸ್ಟ್ ಫಾರ್ ನಾಲೆಜ್ ಅಂದರೆ ಅವರು ಹೆಚ್ಚು ಕುತೂಹಲ ಮತ್ತು ಜ್ಞಾನದಾಹನ ಕೂಡಿದವರಾಗಿದ್ದರು. ಆ್ಯಂಡ್ ದೇ ಗೇವ್ ಲಾಟ್ ಆಫ್ ಕಾಂಟ್ರಿಬ್ಯೂಷನ್ಸ್ ಟು ದ ಸ್ಟೇಜ್ ಆಫ್ ಲಿಟ್ರೇಚರ್ಸ್, ಫಿಲಾಸಫಿ, politics, art and architectures, science, music, drama, religion, etc. ಅಂದರೆ ಕಲೆ, ಸಾಹಿತ್ಯ, ವಾಸ್ತುಶಿಲ್ಪ, ಸಂಗೀತ, ನಾಟಕ, ನೃತ್ಯ, ರಾಜಕೀಯ ಶಾಸ್ತ್ರ, ನೀತಿಶಾಸ್ತ್ರ ಮುಂತಾದ ಕ್ಷೇತ್ರಗಳಿಗೆ ಅಮೋಘವಾದ ಕೊಡುಗೆಗಳನ್ನು ಇವರು ಕೊಟ್ಟಿದ್ದಾರೆ. ಅಂದರೆ ಜಗತ್ತಿಗೆ ನಿಜವಾಗ್ಲೂ ಕೂಡ ಇವರ ಯುರೋಪಿಯನ್ನರ ಸಾಂಸ್ಕೃತಿಕ ಬೆಳವಣಿಗೆಯ ಮೇಲೆ ಗ್ರೀಕ್ ಸಂಪೂರ್ಣ ಪ್ರಭುತ್ವವನ್ನೇ ಸಾಧಿಸಿತ್ತು ಎಂಬುದಾಗಿ ಹೇಳೋದು. ಗ್ರೀಕ್ ಐಡಿಯಾಲಜಿ ಸೊ ಕಂಪ್ಲೀಟ್ಲಿ ಡಾಮಿನೇಟೆಡ್ ಯುರೋಪಿಯನ್ ಕಲ್ಚರ್ ದ್ಯಾಟ್ ದ Western culture today is the predominantly Hellenic in its inspirations and ideal. So the legacy of Greece is vital and universal. ಅಂದರೆ ಗ್ರೀಕರ ಕೊಡುಗೆ ನಿಜವಾಗಲೂ ಕೂಡ ಗ್ರೀಕರ ಕೊಡುಗೆದು ಮಹತ್ವಪೂರ್ಣವಾದ್ದು ಹಾಗೂ ಸಾರ್ವತ್ರಿಕವಾದ್ದು. ದ ಕಾಂಟ್ರಿಬ್ಯೂಷನ್ ಆಫ್ ದ ಗ್ರೀಕ್ಸ್ ಈಸ್ ಯೂನಿವರ್ಸಲ್, ಅದು ಸಾರ್ವತ್ರಿಕವಾದದ್ದು ಎಂಬುದಾಗಿ ಹೇಳಬಹುದಾಗಿದೆ. ನಾವು ಲೆಟ್ ಅಸ್ ನೌ ಸ್ಟಡಿ ದ ಫಸ್ಟ್ ಆಫ್ ಆಲ್ ಲಿಟ್ರೇಚರ್. ವಾಟ್ ಈಸ್ ದ ಗ್ರೀಕ್ಸ್ ಕಾಂಟ್ರಿಬ್ಯೂಷನ್ಸ್ ಟು ದ ಲಿಟ್ರೇಚರ್ಸ್ ಅಂದರೆ ಗ್ರೀಕರು ಸಾಹಿತ್ಯಕ್ಕೆ ಕೊಟ್ಟಂತಹ ಕೊಡುಗೆಗಳು ಯಾವುದು ಅಥವಾ ಏನು ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಇನ್ ದ ಫೀಲ್ಡ್ ಆಫ್ ಲಿಟ್ರೇಚರ್ ಗ್ರೀಕ್ಸ್ ಕಾಂಟ್ರಿಬ್ಯೂಟೆಡ್ ಟು ಎಪಿಕ್ಸ್, ಪೋಯೆಟ್ರಿ, ಡ್ರಾಮಾ ಆ್ಯಂಡ್ ಹಿಸ್ಟ್ರಿ. ಅಂದರೆ ಗ್ರೀಕರು ಕಲೆ ಮುಖ್ಯ ಸಾಹಿತ್ಯ ಕ್ಷೇತ್ರದಲ್ಲಿ ನೋಡಿಕೊಂಡಾಗ ಗ್ರೀಕರು ನಾಟಕ, ಪದ್ಯ ಹಾಗೂ ಇತಿಹಾಸಗಳಿಗೆ ತಮ್ಮದೇ ಆದಂತಹ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ದಟ್ ಈಸ್ ದ ಹೋಮರ್. Homer or Hammer was a great poet who wrote two greatest epics like Iliad and Odyssey. I repeat, Homer or Hammer, anyone ಯಾವುದು ಹೇಳ್ಬೋದು. Homer, the great poet during the period of the Greek civilization, who wrote two great epics, Iliad and Odyssey. Very important, note this point, sir. This one very important question. Iliad and Odyssey, the greatest epics during the Greek civilization. These epics gives us fairly faithful account of the social account and economic political condition of early Greek culture. The shorter Greek poems were called lyrics because they were sung to the music of the lyre. They were composed to express the emotion of man. Pindar and Sappho were greatest poet, the lyric poet. The later was a great poetess. Sappho, she was the greatest poetess. ಅಂದರೆ ಇಲ್ಲಿ ಗ್ರೀಕರ ಕಾಲದಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ಗ್ರೀಕರು ಕೊಟ್ಟಂತಹ ಕೊಡುಗೆಗಳು ದೇ ಗೇವ್ ಲಾಟ್ ಆಫ್ ಕಾಂಟ್ರಿಬ್ಯೂಷನ್ಸ್ ಟು ದ ಎಪಿಕ್ಸ್, ಪೋಯೆಟ್ರಿ, ಡ್ರಾಮಾ ಆ್ಯಂಡ್ ಹಿಸ್ಟ್ರಿ. ಅಂದರೆ ನಾಟಕ, ಇತಿಹಾಸ ಮತ್ತು ಪದ್ಯ ಇವುಗಳಿಗೆ ಹೆಚ್ಚು ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಹೋಮರ್ ಆರ್ ಹ್ಯಾಮರ್ ಎನ್ನುವಂತಹ ಒಬ್ಬ ಪ್ರಸಿದ್ಧ ಕವಿ, ಆ ಕಾಲದ ಒಬ್ಬ ಪ್ರಸಿದ್ಧ ಕವಿ, ಅವನು ಎರಡು ಪ್ರಸಿದ್ಧವಾದ ಮಹಾಕಾವ್ಯವನ್ನು ಬರ್ದೇನೆ. ದಿಸ್ ಒನ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ಇಲಿಯಡ್ ಆ್ಯಂಡ್ ಒಡೆಸ್ಸಿ, ವೆರಿ ಇಂಪಾರ್ಟೆಂಟ್, ನೋಟ್ ದಿಸ್ ಪಾಯಿಂಟ್. ಇಲಿಯಡ್ ಆ್ಯಂಡ್ ಒಡೆಸ್ಸಿ ಇದು ಈ ಮಹಾಕಾವ್ಯಗಳು ಟೆಲ್ಸ್ ಅಸ್ ಅಬೌಟ್ ದ ಸೋಷಿಯಲ್, ಎಕನಾಮಿಕ್ ಆ್ಯಂಡ್ ಪೊಲಿಟಿಕಲ್ ಕಂಡೀಷನ್ ಆಫ್ ದ ಅರ್ಲಿ ಗ್ರೀಕ್ ಕಲ್ಚರ್ಸ್. ಅಂದರೆ ಇದು ಈ ಇಲಿಯಡ್ ಆ್ಯಂಡ್
ಒಡಿಸ್ಸಿ ಎಂಬಂತಹ ಮಹಾಕಾವ್ಯ ಥ್ರೋಸ್ ಲೈಟ್ಸ್ ಆನ್ ದ ಎಕನಾಮಿಕ್ ಪೊಲಿಟಿಕಲ್ ಆ್ಯಂಡ್ ಸೋಷಿಯಲ್ ಕಂಡೀಷನ್ ಆಫ್ ದ ಅರ್ಲಿ ಗ್ರೀಕ್ಸ್. ಅಂದರೆ ಪ್ರಾರಂಭದ ಗ್ರೀಕರ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಕ್ಷೇತ್ರಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಒದಗಿಸಿಕೊಡುವಂಥ ಒಂದು ಪ್ರಮುಖವಾದ ಮಹಾಕಾವ್ಯಗಳು. ಹಿಯರ್ ದ ಶಾರ್ಟ್ ಗ್ರೀಕ್ ಪೋಯಮ್ಸ್ ಆರ್ ಕಾಲ್ಡ್ ಲಿರಿಕ್ಸ್. ಅಂದರೆ ಸಣ್ಣ ಕವಿತೆಗಳು, ಗ್ರೀಕರ ಕಾಲದ ಸಣ್ಣ ಕವಿತೆಗಳನ್ನು ಲಿರಿಕ್ಸ್ ಅಥವಾ ಭಾವಗೀತೆ ಎಂಬುದಾಗಿ ಕರೀತಿದ್ರು. ಇಟ್ ವಾಸ್ ಅಲಾಂಗ್ ವಿತ್, ಅಂದರೆ ಇದನ್ನು ಯಾವ್ದು ಜೊತೆಯಲ್ಲಿ ಹಾಡ್ತಿದ್ರು, ದೇ ವೆ ಸಂಗ್ ಟು ದ ಮ್ಯೂಸಿಕ್ ಆಫ್ ದ ಲಯರ್. ಸಂಗ್ ಟು ದ ಮ್ಯೂಸಿಕ್ ಆಫ್ ದ ಲಯರ್, ಅಂದರೆ ಇದನ್ನು ಅಂದರೆ ಲಯರ್ ಎನ್ನುವಂಥ ಸಂಗೀತ ವಾದ್ಯದೊಂದಿಗೆ ಇವರು ಹಾಡ್ತಾಯಿದ್ರು. ಆಗಿನ ಕಾಲದಲ್ಲಿ ಇಬ್ಬರು ಪ್ರಸಿದ್ಧ ಕವಿಗಳು ಮತ್ತು ಕವಿತ್ರಿ ಅಂತ ಹೇಳಿದ್ರೆ ಪಿಂಡರ್ ಆ್ಯಂಡ್ ಸ್ಯಾಪೋ. the greatest due to the period of the Greek civilization, Pindar and Sappho greatest lyrics poets. ಅಂದರೆ ಲಿರಿಕ್ ಅಂದರೆ ಭಾವಗೀತ ಕವಿಗಳಾಗಿದ್ದರು. ಅದರಲ್ಲಿ ಸ್ಯಾಪೋ ವಾಸ್ ಎ ಗ್ರೇಟ್ ಪೋಯೆಟೆಸ್. ಅದರಲ್ಲಿ ಸ್ಯಾಪೋ ಪ್ರಸಿದ್ಧ ಕವಿತ್ರಿ ಕೂಡ ಆಗಿದ್ದಳು. ದ ಡ್ರಾಮಾ ಅಂದರೆ ಆ ಸಂದರ್ಭದಲ್ಲಿ ಗ್ರೀಕರು ನಾಟಕಕ್ಕೆ ಹೆಚ್ಚಿನ ಪ್ರೋತ್ಸಾಹಗಳನ್ನು ಕೊಟ್ಟಿದ್ದರು. ದ ಡ್ರಾಮಾ ಈಸ್ ದ ಮೋಸ್ಟ್ ಫೆಮಿಲಿಯರ್ ಆಫ್ ದ ಗ್ರೀಕ್ ಫಾರ್ಮ್ಸ್ ಆಫ್ ಲಿಟ್ರೇಚರ್. The remains of the Greek theatre can still be seen all over the Asian regions. The founder of Greek tragedy was Aeschylus, author of Prometheus Bound and Agamemnon. And the Sophocles, another one tragedy dramatist, Sophocles, the greatest of the Greek tragedian, wrote Oedipus Rex and Antigone and Electra. These plays are admired all over the world even today. The Euripides, Euripides, the third of the great tragic poets, believed that in life of people were more important than gods. Hence, he concerned himself with the passions and emotions of human beings. One of his best known plays in the Trojan Women, and Aristophanes was the greatest comic poet. And due to that period, the Aristophanes was the greatest comic poets. ಅಂದರೆ ಗ್ರೀಕ್ ಸಾಹಿತ್ಯದಲ್ಲಿ ದುರಂತ ನಾಟಕಗಳು, ದ ಡ್ರಾಮಾ ಇಸ್ ದ ಮೋಸ್ಟ್ ಫೆಮಿಲಿಯರ್ ಆಫ್ ದ ಗ್ರೀಕ್ ಫಾರ್ಮ್ಸ್ ಆಫ್ ದ ಲಿಟ್ರೇಚರ್ಸ್. ಗ್ರೀಕ್ ಸಾಹಿತ್ಯದಲ್ಲಿ ನಾಟಕ ರಚನೆ ತುಂಬಾ ಚಿರಪರಿಚಿತವಾದ್ದು. ಈವನ್ ಟುಡೇ ದ ರಿಮೇನ್ಸ್ ಆಫ್ ಗ್ರೀಕ್ ಥಿಯೇಟರ್ಸ್ ಕ್ಯಾನ್ ಸ್ಟಿಲ್ ಬಿ ಸೀನ್ ಆಲ್ ಓವರ್ ದ ಏಷಿಯನ್ ರೀಜನ್. ಅಂದರೆ ಈಗಲೂ ಏಷಿಯನ್ ಭಾಗದಲ್ಲಿ ಅಳಿದುಳಿದ ರಂಗಮಂದಿರಗಳನ್ನು ಇವತ್ತಿಗೂ ನಾವು ಕಾಣಬಹುದಾಗಿದೆ. ಅಂದರೆ ಆವತ್ತು ಗ್ರೀಕರ ಕಾಲದಲ್ಲಿದ್ದಂಥ ಈ ಒಂದು ನಾಟಕ ಮಂದಿರಗಳು ಏನಿದೆಯೋ ಅದನ್ನು ಈ ಸಂದರ್ಭದಲ್ಲಿ ಕ್ಯಾನ್ ಸ್ಟಿಲ್ ಬಿ ಸೀನ್ ಆಲ್ ಓವರ್ ದ ಏಷಿಯನ್ ರೀಜನ್ಸ್. ಅಂದರೆ ಏಷಿಯನ್ ಭಾಗದಲ್ಲಿ ಇವತ್ತಿಗೂ ನಾವು ಅವುಗಳನ್ನು ಕಾಣಬಹುದು. ಆ್ಯಂಡ್ ದ ಫೌಂಡರ್ ಆಫ್ ಗ್ರೀಕ್ ಟ್ರಾಜಿಡಿ ವಾಸ್ ಈಸ್ಕಿಲಸ್. ಗ್ರೀಕ್ ದುರಂತ ನಾಟಕದ ಮೂಲ ಪುರುಷರಾದ ಈಸ್ಕಿಲಸ್ ಅವನು ರಚಿಸಿದಂತಹ ಒಂದು ದುರಂತ ನಾಟಕ, ದ ಟ್ರಾಜಿಡಿ ಡ್ರಾಮಾ ಪ್ರೊಮೆಥಿಯಸ್ ಬೌಂಡ್ ಆ್ಯಂಡ್ ಅಗಾಮೆಮ್ನನ್. ಪ್ರೊಮೆಥಿಯಸ್ ಬೌಂಡ್ ಆ್ಯಂಡ್ ಅಗಾಮೆಮ್ನನ್ ದ ಗ್ರೇಟೆಸ್ಟ್ ಡ್ರಾಮಾ ಅಂದರೆ ಟ್ರಾಜಿಡಿ ಡ್ರಾಮಾ. ಇದೊಂದು ದುರಂತ ನಾಟಕವನ್ನು ಯಾರು ರಚಿಸಿದ್ದಾರೆ? ಐ ರಿಪೀಟ್, ಈಸ್ಕಿಲಸ್ ಎನ್ನುವನು ಆಥರ್ ಆಫ್ ಪ್ರೊಮೆಥಿಯಸ್ ಬೌಂಡ್ ಆ್ಯಂಡ್ ಅಗಾಮೆಮ್ನನ್. And another one, Sophocles, another one tragedy poet, the Sophocles, the greatest of the Greek tragedians, he wrote famous drama like Oedipus Rex and Antigone and Electra. I repeat, Oedipus Rex, Antigone and Electra. Even today, these plays are admired all over the world. Even ಟುಡೇ ಈ ನಾಟಕಗಳು ಇವತ್ತಿಗೂ ಕೂಡ ಏನಾಗಿದೆ, ಜಗತ್ತಿನಾದ್ಯಂತ ಅತ್ಯಂತ ಹೆಚ್ಚು ದೀಸ್ ಪ್ಲೇಸ್ ಆರ್ ಅಡ್ಮೈರ್ಡ್ ಆಲ್ ಓವರ್ ದ ವರ್ಲ್ಡ್ ಈವನ್ ಟುಡೇ. ಯೂರಿಪಿಡಿಸ್ ದ ಥರ್ಡ್ ಆಫ್ ದ ಗ್ರೇಟ್ ಟ್ರಾಜಿಕ್ ಪೋಯೆಟ್. ಅದರಲ್ಲಿ ಇನ್ನೊಬ್ಬ ಟ್ರಾಜಿಕ್ ಪೋಯೆಟ್ ಇದ್ದರೆ ಈ ಯೂರಿಪಿಡಿಸ್, ಮೂರನೇ ಶ್ರೇಷ್ಠ ದುರಂತ ನಾಟಕಕಾರ. ದ ಗ್ರೇಟೆಸ್ಟ್ ದ ಟ್ರಾಜಿಡಿ ಪೋಯೆಟ್ ಆಫ್ ಟ್ರಾಜಿಡಿ ಡ್ರಾಮಾಟಿಸ್, ಮೂರನೆಯ ದುರಂತ ನಾಟಕಕಾರ. ಹಿ ಬಿಲೀವ್ ದ್ಯಾಟ್ ಇನ್ ಲೈಫ್ ಆಫ್ ಪೀಪಲ್ ವೇರ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಗಾಡ್ಸ್. ನೋಡಿ ಇಲ್ಲಿ ಅವನೇನು ಭಾವಿಸ್ತಾನೆ ಅಂತ ಹೇಳಿದ್ರೆ, ಹಿ ಬಿಲೀವ್ ದ್ಯಾಟ್ ಇನ್ ಲೈಫ್ ಆಫ್ ಪೀಪಲ್ ವೇರ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಗಾಡ್ಸ್. ಅಂದರೆ ಅವನ ಪ್ರಕಾರ ಅವನೇನು ಹೇಳ್ತಾನೆ ಅಂತಂದರೆ, ದೇವರಿಗಿಂತಲೂ ಜನರೇ ಮುಖ್ಯ. ಅಂದರೆ ದೇವರಿಗಿಂತ ದ್ಯಾನ್ ಗಾಡ್ಸ್, ದೇವರಿಗಿಂತಲೂ ಜನರೇ ಮುಖ್ಯ ಎಂಬುದಾಗಿ ಅವನ ನಾಟಕದಲ್ಲಿ ತಿಳಿಸ್ತಾನೆ. ದೇರ್ಫೋರ್
Hence, he concerned himself with the passions and emotions of human beings. One of his best known plays is the Trojan Women. ಅಂದರೆ ಅವನ ಒಂದು ಅತ್ಯಂತ ಪ್ರಸಿದ್ಧವಾದಂತಹ ಒಂದು ನಾಟಕಗಳಲ್ಲಿ ಒಂದಾದಂತಹ ನಾಟಕ ಅವನು ರಚಿಸಿದ ನಾಟಕಗಳಲ್ಲಿ ಅತ್ಯಂತ ಪ್ರಸಿದ್ಧವಾದದ್ದು ಟ್ರೋಜರ್ ವಿಮೆನ್ ಅತ್ಯಂತ ಪ್ರಸಿದ್ಧ ನಾಟಕಗಳಲ್ಲಿ ಒಂದಾಗಿದ್ದು. ಈ ಕಾಲದ ಅನದರ್ ಒನ್ ದ ಫೇಮಸ್ ಅಂದರೆ ಈ ಸಂದರ್ಭದ ಫೇಮಸ್ ಕಾಮಿಕ್ ಪೊಯೆಟ್ ಈ ಒಂದು ಗ್ರೀಕ್ ಸಿವಿಲೈಸೇಷನ್ ಅಂದರೆ ಗ್ರೀಕ್ ನಾಗರಿಕತೆ ಕಾಲದಲ್ಲಿದ್ದಂಥ ಅನದರ್ ಒನ್ ಗ್ರೇಟೆಸ್ಟ್ ಕಾಮಿಕ್ ಪೊಯೆಟ್ ಅರಿಸ್ಟೋಫೆನೆಸ್ ಎನ್ನುವನು ಅನದರ್ ಒನ್ ಗ್ರೇಟೆಸ್ಟ್ ಕಾಮಿಕ್ ಪೊಯೆಟ್, ಹಾಸ್ಯ ಕವಿ ಎಂಬುದಾಗಿ ಕರೆಸಲ್ಪಟ್ಟಿದ್ದಾನೆ. ಆ್ಯಂಡ್ Greeks produced world first great historian Herodotus. Already you knew who is Herodotus. Students, note this point. Who is Herodotus? Father of history. Herodotus regarded as described as the father of history. Another one historians, Thucydides. Another one historians in this period described the war between Sparta and Athens in his famous work Peloponnesian Wars. Here the Thucydides another one historians ಆ ಕಾಲದ ಇನ್ನೊಬ್ಬ ಹಿಸ್ಟೋರಿಯನ್ಸ್ Thucydides ಅಂದರೆ ತನ್ನ ಪ್ರಸಿದ್ಧ ಕೃತಿ ಫೆಲೋಫೆನಿಷಿಯನ್ ವಾರ್ಸ್ ಟೆಲ್ಸ್ ಅಸ್ ಅಬೌಟ್ ದ ವಾರ್ ಬಿಟ್ವೀನ್ ಸ್ಪಾರ್ಟಾ ಆ್ಯಂಡ್ ಅಥೆನ್ಸ್. ಅಂದರೆ ಈ ಒಂದು Thucydides ಬರೆದಂಥ ಕೃತಿ ಫೆಲೋಫೆನಿಷಿಯನ್. ನೋಟ್ ದಿಸ್ ಪಾಯಿಂಟ್ ಸ್ಟೂಡೆಂಟ್ಸ್, ಫೆಲೋಫೆನಿಷಿಯನ್ ಎನ್ನುವಂಥ ಕೃತಿಯಲ್ಲಿ ಥ್ರೋಸ್ ಲೈಟ್ಸ್ ಆನ್ ದ ವಾರ್ ಬಿಟ್ವೀನ್ ಸ್ಪಾರ್ಟಾ ಆ್ಯಂಡ್ ಅಥೆನ್ಸ್. ಸ್ಪಾರ್ಟಾ ಮತ್ತು ಅಥೆನ್ಸ್ನ ಮಧ್ಯೆ ನಡೆಯುವಂಥ ಯುದ್ಧದ ಬಗ್ಗೆ ಮಾಹಿತಿ ಕೊಡುವಂಥ ಒಂದು ಸಾಹಿತ್ಯ ಕೃತಿ ಯಾವುದು? ಫೆಲೋಫೆನಿಷಿಯನ್ ವಾಸ್ ರಿಟನ್ ಬೈ ಥೂಸಿಡೈಡ್ಸಿಂದ ಬರೆಯಲ್ಪಟ್ಟದ್ದಾಗಿರ್ತದೆ. ಟೋಟಲಿ ಆ ಸಂದರ್ಭದಲ್ಲಿ ಇಷ್ಟು ಮಾತ್ರ ಒರೇಟರ್ ಇಸ್ ದ ಆರ್ಟ್ ಆಫ್ ಪಬ್ಲಿಕ್ ಸ್ಪೀಚಸ್. Orator is the art of making public speeches. The most famous orator was Demosthenes. ಆ ಸಂದರ್ಭದಲ್ಲಿದ್ದ ದ ಮೋಸ್ಟ್ ಫೇಮಸ್ ಒರೇಟರ್ ಅಂದರೆ ಆ ಸಂದರ್ಭದ ಒಬ್ಬ ಪ್ರಸಿದ್ಧನಾದಂತಹ ಒಂದು ವಾಗ್ಮಿ ಅಂದ್ರೇನು? ಮಾತುಗಾರ. ಒರೇಟರ್ ವಾಗ್ಮಿ ಅಂದರೆ ಡೆಮಾಸ್ತನಿಸ್ ದ ಗ್ರೇಟೆಸ್ಟ್ ಒರೇಟರ್ ಡ್ಯೂರಿಂಗ್ ದ ಪೀರಿಯಡ್ ಆಫ್ ದ ಗ್ರೀಕ್ ಸಿವಿಲೈಸೇಷನ್. Now let us now study the science. ವಿಜ್ಞಾನಕ್ಕೆ ಗ್ರೀಕರು ಯಾವ ರೀತಿಯ ಕೊಡುಗೆಗಳನ್ನು ಕೊಟ್ಟಿದ್ದಾರೆ? ಗ್ರೀಕ್ ಫಿಲಾಸಫರ್ಸ್ furnished the impetus for the beginning of the study of science. Aristotle laid the foundation for the study of natural science. Theophrastus, a pupil of Aristotle, established botany as a recognized science. The Periclean age produced great men. Hippocrates laid the foundation of the modern medicine. He taught that diseases have a natural origin and not caused by evil spirits, as many believed in those days. He is known as the father of medicine. Hippocrates is called as the father of anatomy. Hippocrates called as the father of anatomy. ಅಂದರೆ ಈ ಸಂದರ್ಭ ನೋಡಿ, ವಿಜ್ಞಾನ ಗ್ರೀಕ್ ಫಿಲಾಸಫರ್ಸ್ ಅಂದರೆ ವಿಜ್ಞಾನದ ಅಧ್ಯಯನ ಆರಂಭಕ್ಕೆ ಗ್ರೀಕ್ ತತ್ವಜ್ಞಾನಿಗಳು ಅತ್ಯಂತ ಗೇವ್ ಲಾಟ್ ಆಫ್ ಕಾಂಟ್ರಿಬ್ಯೂಷನ್ಸ್ ಟು ದ ಸೈನ್ಸ್. ವಿಜ್ಞಾನ ಕ್ಷೇತ್ರಕ್ಕೆ ಅಮೋಘವಾದ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಅರಿಸ್ಟಾಟಲ್ ಆ ಸಂದರ್ಭದಲ್ಲಿ ನೋಡಿ, ಅರಿಸ್ಟಾಟಲ್ ಲೇಡ್ ದ ಫೌಂಡೇಶನ್ ಫಾರ್ ದ ಸ್ಟಡಿ ಆಫ್ ನ್ಯಾಚುರಲ್ ಸೈನ್ಸ್. ನೈಸರ್ಗಿಕ ವಿಜ್ಞಾನಕ್ಕೆ ಅರಿಸ್ಟಾಟಲ್ ಭದ್ರವಾದಂತಹ ಒಂದು ಬುನಾದಿಯನ್ನು ಹಾಕ್ತಾನೆ. ಅಂದರೆ ನೈಸರ್ಗಿಕ ವಿಜ್ಞಾನ ಅಥವಾ ಭದ್ರವಾದ ಬುನಾದಿ ಹಾಕಿದವನೆಂದರೆ ಅರಿಸ್ಟಾಟಲ್. ಹಿಸ್ ಗ್ರೇಟೆಸ್ಟ್ ಪೀಪಲ್ ಆರ್ ಡಿಸೈಪಲ್ ಥಿಯೋಫ್ರೆಸಾಸ್ ಅಂದರೆ ಇವನ ಒಂದು ಅತ್ಯಂತ ಪ್ರಸಿದ್ಧನಾದಂಥ ಡಿಸೈಪಲ್ ಥಿಯೋಫ್ರೆಸಾಸ್ ಅಂದರೆ ಅತ್ಯಂತ ಪ್ರಸಿದ್ಧನಾದಂತಹ ಒಬ್ಬ ಇವನ ಶಿಷ್ಯನಾದಂಥ ಥಿಯೋಫ್ರೆಸ್ಟಾಸ್ ಅತ್ಯಂತ ಪ್ರಸಿದ್ಧನಾದಂಥ ಇವನ ಶಿಷ್ಯನಾಗಿರ್ತಾನೆ. ಎಸ್ಟಾಬ್ಲಿಷ್ಡ್ ಬಾಟ್ನಿ ಆ್ಯಸ್ ಎ ರೆಕಗ್ನೈಸ್ಡ್ ಸೈನ್ಸ್. ಅಂದರೆ ಇವನೇನು ಮಾಡ್ತಾನೆ? ಸಸ್ಯಶಾಸ್ತ್ರವನ್ನು ಒಂದು ಗುರುತಿಸಲ್ಪಟ್ಟ ವಿಜ್ಞಾನ ಎಂಬುದಾಗಿ ಯಾರಿದನ್ನು ನೆಲೆಗೊಳಿಸ್ತಾನೆ? ಥಿಯೋಫ್ರೆಸ್ಟಾಸ್ ಇವನು ಸಸ್ಯಶಾಸ್ತ್ರವನ್ನು ಗುರುತಿಸಲ್ಪಟ್ಟ ವಿಜ್ಞಾನವಾಗಿ ನೆಲೆಗೊಳಿಸ್ತಾನೆ. And the Periclean age produced the great men. Hippocrates laid the foundation of modern medicine. He taught that diseases have a natural origin and not caused by evil spirits, as many believed in those days. He is known as the father of medicine.
ಅಂದರೆ ಆ ಸಂದರ್ಭದಲ್ಲಿ ನೋಡಿ ಪೆರಿಕ್ಲಿಯನ್ ಯುಗ ಮಹಾಪುರುಷರ ಉಗಮಕ್ಕೆ ಸಾಕ್ಷಿಯಾಗಿತ್ತು. ಅದರಲ್ಲಿ ಹಿಪೋಕ್ರೆಟಿಸ್ ಎನ್ನುವವನು ಆಧುನಿಕದ ಮಾಡರ್ನ್ ಮೆಡಿಸಿನ್ ಅಂದರೆ ಆಧುನಿಕ ವೈದ್ಯಶಾಸ್ತ್ರಕ್ಕೆ ಲೇಡ್ ದ ಫೌಂಡೇಶನ್ ಫಾರ್ ದ ಅಂದರೆ ಆಧುನಿಕ ವೈದ್ಯಶಾಸ್ತ್ರಕ್ಕೆ ಅವನು ಅಡಿಪಾಯವನ್ನು ಹಾಕ್ತಾನೆ. ಅವನ ಪ್ರಕಾರ ಅಕಾರ್ಡಿಂಗ್ ಟು ಹಿಮ್ ಅವನು ಏನು ಹೇಳ್ತಾನೆ ಅಂತ ಹೇಳಿದರೆ ಡಿಸೀಸಸ್ ಹ್ಯಾವ್ ಎ ನ್ಯಾಚುರಲ್ ಒರಿಜಿನ್ ಆ್ಯಂಡ್ ನಾಟ್ ಕಾಸ್ಡ್ ಬೈ ಎವಿಲ್ ಸ್ಪಿರಿಟ್ಸ್. ಅಂದರೆ ಅವನೇನು ಹೇಳ್ತಾನೆ ಅಂತ ಹೇಳಿದರೆ ಅವನ ಪ್ರಕಾರ ಅಕಾರ್ಡಿಂಗ್ ಟು ಹಿಮ್ ಕಾಯಿಲೆಗಳು ಸ್ವಾಭಾವಿಕವಾಗಿ ಬರುತ್ತದೆ. ಅಂದರೆ ಕಾಯಿಲೆಗಳು ಯಾವುದೇ ಒಂದು ಭೂತ ಅಥವಾ ದೈವನ ಅಥವಾ ಭೂತಚೇಷ್ಟ ಅವುಗಳ ಒಂದು ಇದರಿಂದ ಬರುವಂಥದ್ದೆಲ್ಲ ಕಾಯಿಲೆಗಳು ಬರೋದು ಸ್ವಾಭಾವಿಕವಾಗಿ ಬರೋದು. ಅದು ನಾವೇನು ಹೇಳ್ತೇವೆ ದೈವದ ಚೇಷ್ಟೆ ಅಥವಾ ಭೂತದ ಉಪದ ಹಾಗೆಲ್ಲ ನಮ್ಮಲ್ಲಿ ನಂಬಿಕೆ ಇದೆ ನಮ್ಮ ಸಮಾಜದಲ್ಲಿ. ಆದರೆ ಅದನ್ನು ಅವನೇನು ಮಾಡ್ತಾನೆ ವಾಸ್ ಎಬಾಲಿಷ್ಡ್, ಅದನ್ನು ರದ್ದುಗೊಳಿಸ್ತಾನೆ ಅಥವಾ ಅವಾಯ್ಡೆಡ್, ಅದನ್ನೇನು ಅವಾಯ್ಡ್ ಮಾಡ್ತಾನೆ. ಅವನ ಪ್ರಕಾರ ಅವನೇನು ಹೇಳ್ತಾನೆ ಹಿ ಬಿಲೀವ್ ದ್ಯಾಟ್ ದ ಡಿಸೀಸಸ್ ಹ್ಯಾವ್ ಎ ನ್ಯಾಚುರಲ್ ಒರಿಜಿನ್ ನಾಟ್ ಕಾಸ್ಡ್ ಬೈ ಎವಿಲ್ ಸ್ಪಿರಿಟ್ಸ್. ಅಂದರೆ ಆ ಸಂದರ್ಭದ ಜನರು ಏನು ನಂಬಿರ್ತಾರೆ ಅಂತಂದರೆ ಭೂತ ಪ್ರೇತಗಳಿಂದ ಕಾಯಿಲೆಗಳು ಬರ್ತಂತೇಳಿ ಅದನ್ನು ಅವನು ತೆಗೆದು ಹಾಕ್ತಾನೆ. ವಾಸ್ ಕನ್ಸಿಡರ್ಡ್ ಆ್ಯಸ್ ಫಾದರ್ ಆಫ್ ಮೆಡಿಸಿನ್. ಅಂದರೆ ಇವನನ್ನು ಏನಂತ ಕರೆಯಲಾಗಿದೆ ಫಾದರ್ ಆಫ್ ಮೆಡಿಸಿನ್, ವೈದ್ಯಶಾಸ್ತ್ರದ ಪಿತಾಮಹ ಎಂಬುದಾಗಿ ಕರೆಯಲಾಗಿದೆ. ಹಿರೋಫಿಲಸ್ ಇವನ್ ಇಸ್ ಕಾಲ್ಡ್ ಆ್ಯಸ್ ದ ಫಾದರ್ ಆಫ್ ಎನಾಟಮಿ ಅಂದರೆ ಅಂಗರಚನಾಶಾಸ್ತ್ರದ ಪಿತಾಮಹ. ಐ ರಿಪೀಟ್ ಹಿರೋಫಿಲಸ್. ಸ್ಟೂಡೆಂಟ್ಸ್, ಹಿರೋಫಿಲಸ್ regarded as the considered as the father of anatomy ಅಂದರೆ ಅಂಗರಚನಾಶಾಸ್ತ್ರದ ಪಿತಾಮಹ ಎಂಬುದಾಗಿ ಕರೆಯಲಾಗಿದೆ. And next the Ptolemy believed that earth was the center of the universe. Hippocrates Herophilus called as the father of anatomy and the Ptolemy. Next one the Ptolemy. The Ptolemy believed that the earth was the center of universe. Ptolemy believed that earth was the center of universe. But Aristocrates propounded the theory that earth and other planets revolve around the sun. ಟಾಲೆಮಿ ಏನು ಹೇಳ್ತಾನೆ ಅಂತ ಹೇಳಿದ್ರೆ ಸೌರಮಂಡಲಕ್ಕೆ ಭೂಮಿಯೇ ಕೇಂದ್ರ ಎಂಬುದಾಗಿ ನಂಬ್ತಾನೆ. ಆದರೆ ದ ಅರ್ತ್ ವಾಸ್ ದ ಸೆಂಟರ್ ಆಫ್ ದ ಯೂನಿವರ್ಸ್. ಅರಿಸ್ಟಾಕ್ರಸ್ ಆದರೆ ಭೂಮಿ ಮತ್ತು ಇತರ ಗ್ರಹಗಳು ಸೂರ್ಯನ ಸುತ್ತ ತಿರುಗುತ್ತದೆ ಎಂಬ ಸಿದ್ಧಾಂತವನ್ನು ಯಾರು ಮಂಡಿಸ್ತಾನೆ? ಅರಿಸ್ಟಾಕ್ರಸ್ ಮಂಡಿಸ್ತಾನೆ. ಬಟ್ ದ ಅರಿಸ್ಟಾಕ್ರಸ್ ಪ್ರೊಫೌಂಡೆಡ್ ದ ಥಿಯರಿ ದ್ಯಾಟ್ ಅರ್ತ್ ಆ್ಯಂಡ್ ಅದರ್ ಪ್ಲಾನೆಟ್ಸ್ ರಿವಾಲ್ವ್ಸ್ ರೌಂಡ್ ದ ಸನ್. ಅಂದರೆ ಸೂರ್ಯನ ಸುತ್ತ ತಿರುಗುತ್ತೆ ಎಂಬುದನ್ನು ಅರಿಸ್ಟಾಕ್ರಸ್ ಮಂಡಿಸ್ತಾನೆ. ಇರಾಟೋಸ್ತನೀಸ್ ಅದರಲ್ಲಿ ನೋಡಿ ಇರಾಟೋಸ್ತನೀಸ್ ಎನ್ನುವನು calculated the approximate circumference of earth with a small error of 320 kilometers. ಅಂದರೆ ಇರಾಟೋಸ್ತನೀಸ್ ಭೂಮಿಯ ಸುತ್ತಳತೆಯನ್ನು ಅಂದಾಜಿಸಿದ್ದು ಅವನ ಲೆಕ್ಕಾಚಾರದಲ್ಲಿ ಕೇವಲ 320 ಕಿಲೋಮೀಟರ್ನಷ್ಟು ಮಾತ್ರ ವ್ಯತ್ಯಾಸ ಇರ್ತದೆ ಎಂಬುದು. ಅಂದರೆ ಅವನು ಪ್ರಪಂಚದ ಭೂಪಟವನ್ನು ಸರಿಸುಮಾರಾಗಿ ನಿಖರವಾಗಿ ತಯಾರಿಸಿದ ಮತ್ತು ಯುರೋಪಿನಿಂದ ಭಾರತವನ್ನು ಪಶ್ಚಿಮದಿಂದ ಸಮುದ್ರಯಾನ ಮಾಡಬಹುದು ಎಂದು ತಿಳಿಸಿದವರಲ್ಲಿ ಮೊದಲಿಗ ಯಾರು? ಇರಾಟೋಸ್ತನೀಸ್ ಅಂದರೆ ನೋಡಿ ಅವನೇನು ಹೇಳ್ತಾನೆ ಅಂತ ಹೇಳಿದರೆ ಭಾರತವನ್ನು ಮೊದಲ ಭಾರತವನ್ನು ಪಶ್ಚಿಮದಿಂದ ಸಂಪರ್ಕಿಸಬಹುದು ಎಂದು ಹೇಳಿದವರಲ್ಲಿ ಮೊದಲನೇನವನು ಯಾರು? ಇರಾಟೋಸ್ತನೀಸ್. ಆಲ್ಸೋ ಪ್ರಿಪೇರ್ಡ್ ಎ ಫೈರ್ಲಿ ಅಕ್ಯುರೇಟ್ ಮ್ಯಾಪ್ ಆಫ್ ದ ವರ್ಲ್ಡ್ ಆ್ಯಂಡ್ he was the first to suggest that one could reach India from Europe by sailing west. ಅಂದರೆ ಪಶ್ಚಿಮದಿಂದ ಸಮುದ್ರಯಾನದ ಮುಖಾಂತರ ಯುರೋಪಿನಿಂದ ಭಾರತಕ್ಕೆ ಪ್ರಯಾಣ ಬೆಳೆಸಬಹುದು ಎಂದು ಹೇಳಿದವರು ಮೊದಲಿಗೆ ಯಾರು? ಇರಾಟೋಸ್ತನೀಸ್. ನೋಟ್ ದಿಸ್ ಪಾಯಿಂಟ್ ಸ್ಟೂಡೆಂಟ್ಸ್, ಇರಾಟೋಸ್ತನೀಸ್. ನೆಕ್ಸ್ಟ್ ಲೆಟ್ ಅಸ್ ನೌ ಸ್ಟಡಿ ದ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಕಲೆ ಮತ್ತು ವಾಸ್ತುಶಿಲ್ಪ. In the early times the Greek used wood and later they used sun-dried bricks and marbles to build the temples. The Greek architecture consists of three styles: Doric, Ionic and Corinthian. Doric, Ionic and Corinthian styles. The Parthenon is said to be the most beautiful temple ever built out of colored marble stones. We find tall marble statue of goddess Athena carved by Phidias inside the temple. Art and architectures. Here the Greeks, they gave a lot of contributions to the art and architectures.
ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಗ್ರೀಕರು ತಮ್ಮದೇ ಆದಂತಹ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ನೋಡಿ ಅರ್ಲಿ ಟೈಮ್ಸ್ ಅಂದರೆ ದೇ ಯೂಸ್ಡ್ ವುಡ್ ಆ್ಯಂಡ್ ಲೇಟರ್ ದೇ ಯೂಸ್ಡ್ ಸನ್ ಡ್ರೈಡ್ ಬ್ರಿಕ್ಸ್ ಆ್ಯಂಡ್ ಮಾರ್ಬಲ್ಸ್ ಟು ಬಿಲ್ಡ್ ದ ಟೆಂಪಲ್ಸ್. ಪ್ರಾರಂಭದಲ್ಲಿ ಮರಗಳಿಂದ ಅವರು ಮರವನ್ನು ಬಳಸಿ ಕಟ್ಟಡದ ದೇವಾಲಯಗಳು ನಿರ್ಮಿಸಿದ್ರು. ಬಟ್ ಇನ್ ಲೇಟರ್ ದೇ ಯೂಸ್ ದ ಬ್ರಿಕ್ಸ್ ಅಂದರೆ ಡ್ರೈಡ್ ಬ್ರಿಕ್ಸ್ ಬರ್ಂಟ್ ಬ್ರಿಕ್ಸ್ ಅನ್ನು ಸುಟ್ಟ ಇಟ್ಟಿಗೆ ಮತ್ತು ಅಮೃತ ಶಿಲೆಗಳನ್ನು ಬಳಸಿ ಕಟ್ಟಡಗಳನ್ನು ಕಟ್ಟಲಾರಂಭಿಸಿದರು. ದೇ ಯೂಸ್ಡ್ 3 ಸ್ಟೈಲ್ಸ್ ಆಫ್ ದ ಆರ್ಕಿಟೆಕ್ಚರ್ಸ್: ಡೋರಿಕ್, ಅಯೋನಿಕ್ ಆ್ಯಂಡ್ ಕೊರಿಂಥಿಯನ್. The Parthenon temple, the famous temple during the period of the Greek civilization. Note this point, students. Parthenon temple ಇವರ ಕಾಲದ ಪ್ರಸಿದ್ಧವಾದಂತಹ ಒಂದು ದೇವಾಲಯ. ಇದು ಗ್ರೀಕರ ವಾಸ್ತುಶಿಲ್ಪಕ್ಕೆ ಅಮೋಘವಾದಂತಹ ಕೊಡುಗೆ ಇದಾಗಿತ್ತು. ಬ್ಯೂಟಿಫುಲ್ ಟೆಂಪಲ್ ಎವರ್ ಬಿಲ್ಟ್ ಔಟ್ ಆಫ್ ಕಲರ್ಡ್ ಮಾರ್ಬಲ್ ಸ್ಟೋನ್ಸ್. ವಿ ಫೈಂಡ್ ಟಾಲ್ ಮಾರ್ಬಲ್ ಸ್ಟ್ಯಾಚ್ಯೂ ಆಫ್ ಗಾಡೆಸ್ ಅಥೆನಾ carved by PDS inside the ಟೆಂಪಲ್. ಈ ಒಂದು ಪಾರ್ಥೆನಾನ್ ದೇವಾಲಯ ಏನಿದೆಯೋ ಇದು ಆಗಿನ ಕಾಲದ ಅತ್ಯಂತ ಪ್ರಮುಖ ದೇವಾಲಯವಾಗಿದ್ದು, ಇದನ್ನು ಕಟ್ಟಿದ ಬಿಲ್ಟರ್ ಆಫ್ ದಿಸ್ ಟೆಂಪಲ್, ಇದನ್ನು ಕಟ್ಟಿಸಿದವ ಪೆರಿಕ್ಲಸ್ ಎನ್ನುವ ಈ ದೇವಾಲಯವನ್ನು ಕಟ್ಟಿದವನಾಗಿರ್ತಾನೆ. ಇದು ಅಯೋನಿಯನ್ ಕೊರಿಂಥಿಯನ್ ಸ್ಟೈಲ್ಸ್ ಇನ್ ದಿಸ್ ಟೆಂಪಲ್ ಇನ್ಕ್ಲೂಡಿಂಗ್ ಅಯೋನಿಯನ್ ಆ್ಯಂಡ್ ಡೋರಿಕ್, ಅಯೋನಿಯನ್ ಆ್ಯಂಡ್ ಕೊರಿಂಥಿಯನ್ ಸ್ಟೈಲ್ಸ್. ಅಂದರೆ ಇದು ಈ 3 ಶೈಲಿಗಳನ್ನು ಬಳಸಿ ಕಟ್ಟಲ್ಪಟ್ಟಂತಹ ಭವ್ಯ ಸುಂದರವಾದ ದೇವಾಲಯ ಇದಾಗಿತ್ತು. ಆ್ಯಂಡ್ ದ ಟೆಂಪಲ್ ಕನ್ಸಿಸ್ಟ್ ಆಫ್ 46 ಡೋರಿಕ್ ಕಾಲಮ್ಸ್, ಈಚ್ 34 feet high thickness, and the famous architect of this temple blended Doric, here the Ionian and Corinthian styles, ಅಂದರೆ ಈ ಒಂದು blended Doric, Ionian, Corinthian styles to make this temple wonder of the world. ಜಗತ್ತಿನಲ್ಲೇ ಇದೊಂದು ಅದ್ಭುತಗಳಲ್ಲಿ ಒಂದಾಗಿದೆ. ಇಟ್ ವಾಸ್ ಬಿಲ್ಟ್ ಬೈ ಕಿಂಗ್ ಪೆರಿಕ್ಲಸ್. ಹೂ ಬಿಲ್ಟ್ ಇಟ್ ಸ್ಟೂಡೆಂಟ್ಸ್? ಹೂ ಬಿಲ್ಟ್ ಪಾರ್ಥೆನಾನ್ ಟೆಂಪಲ್? Pericles. Note this point, students. Who built Parthenon temple? Pericles. Very important. They used 3 styles: Doric, Ionian and Corinthian styles. Here the majestic and beautiful temple is now in ruins. ಅಂದರೆ ಇದು ನಿಜವಾಗ್ಲೂ ಕೂಡ ಗ್ರೀಕರ ಕಾಲದ ಅಮೋಘ ಕೊಡುಗೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. Here the Greeks express the human values like beauty and courage in the sculpture. ಅಂದರೆ ಇಷ್ಟು ಮಾತ್ರವಲ್ಲದೆ ಗ್ರೀಕರು ಈ ಒಂದು ಕಲೆ, ವಾಸ್ತುಶಿಲ್ಪ ಮತ್ತು ಮೂರ್ತಿಶಿಲ್ಪ ಇವುಗಳಿಗೂ ಕೂಡ ಹೆಚ್ಚಿನ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಅವರ ಮೂರ್ತಿಶಿಲ್ಪಗಳು ಕೂಡ ಅಮೋಘವಾದಂತಹ ಒಂದು ಸಾಧನೆ ಸಾಧಿಸಿದೆ, ಅಥವಾ ಮೂರ್ತಿಶಿಲ್ಪದಲ್ಲಿ ಅಮೋಘ ಸಾಧನೆಯನ್ನು ಮಾಡಿದವರು ಗ್ರೀಕರು ಎಂಬಂಥ ಒಂದು ಅರ್ಥವನ್ನು ಕೊಡ್ತದೆ. ನೆಕ್ಸ್ಟ್ ಲೆಟ್ ಅಸ್ ನೌ ಸ್ಟಡಿ ದ ಫಿಲಾಸಫಿ. Okay students, remaining part of this lesson we will continue the next session. Okay, thank you. If you have any doubts, please contact me and call me. Okay, thank you students.